ಹೌದು. MSC ತಂಡದ 12ನೇ ಆಟಗಾರ ಸ್ಟೇಜ್ ಹತ್ರ ಬರಬೇಕು. ನಿಮ್ಗೆ ಹಾಗೆ ತಿಳಿದಿರೋ ಪ್ರಕಾರ ಪವರ್ ಪ್ಲೇ ಇರುತ್ತೆ, 2 ಓವರ್ ಪವರ್ ಪ್ಲೇ ಇರುತ್ತೆ. 30 ಆರ್ಡರ್ ಸರ್ಕಲ್ ಇಂದ ಒಳಗಡೆ ಪ್ಲೇಯರ್ಸ್ ಕೇವಲ 2 ಪ್ಲೇಯರ್ಸ್ ಮಾತ್ರ ಹೊರಗಡೆ ಇರ್ತಾರೆ. ಹಲೋ, ಚೆಕ್ ಚೆಕ್. ಒಂದು ನಿಮಿಷ. ಆಡಿ ಆಡಿ ಸ್ಟಾರ್ಟ್ ಮಾಡಿ. ಪಂದ್ಯಾಟ ಆರಂಭ ಆಗ್ತಾ ಇದೆ. 2021ರ ಕೋಲಾರ ಪರಿಸರದಲ್ಲಿ ಈಗ ಬಹುಶುತಮರಿತ ವಿಜಯನಗರ ಪ್ರೀಮಿಯರ್ ಲೀಗ್ ಎನ್ನುವಂತ ಒಂದು ಹೊಸ ನಾಮಾಂಕಿತ ಜೊತೆಗಾಗಿ ಪ್ರತಿಷ್ಠಿತ ಪಂದ್ಯಾಟ ಸಾಗ್ತಾ ಇದೆ. ಈಗ 3 ದಿನಗಳ ಕ್ರೀಡಾ ಹಬ್ಬ ಆರಂಭಿಕದ ಪಂದ್ಯಾಟ MSA ವರ್ಸಸ್ PRW ನಡುವಣದಲ್ಲಿ ಪಂದ್ಯಾಟ ಸಾಗ್ತಾ ಇದೆ. ಸತೀಶ್ ಐಗೆಸ್ ಕಾರ್ಯಕ್ರಮ ಭಾಗದಲ್ಲಿ ಬಹಳಷ್ಟು ಉತ್ತಮರಿತ ಹೊಡೆತ, 2ನೇ ಚೆಂಡಿಗೆ ಉತ್ತಮರಿತ ಒಂದು ಸಿಕ್ಸರ್ ದಾಖಲಾಗ್ತಾ ಇದೆ. ವಿಜಯನಗರ ಪ್ರೀಮಿಯರ್ ಲೀಗಿನ ಆರಂಭಿಕದ ಪಂದ್ಯಾಟಗಳು ಈಗ ಆರಂಭಿಕದ ಓಟ್ಗಳು ಕೂಡ ಈಗ ಅಂಕಗಳ ಭಾಗದಲ್ಲಿ ದಾಖಲಾಗ್ತಾ ಇದೆ. 6 ವಿತೌಟ್ ಲಾಸ್. ವಿಕ್ರಮ್ ಮತ್ತು ಹೇಮಂತ್ ಆರಂಭಿಕದ ಆಟಗಾರರು. ಸತೀಶ್ ಈಗ ವಿಕ್ರಮ್ ಮತ್ತು ಸತೀಶ್ ಆರಂಭಿಕದ, ಹೇಮಂತ್ ಆರಂಭಿಕದ ಆಟಗಾರರು. ವಿಕ್ರಮ್ ಸ್ಟ್ರೈಕರ್ಲಿ ಮತ್ತೆ ಸತೀಶ. ಈ ಬಾರಿ ಎಸ್ಸಂತ ಚೆಂಡು ಒಂದಷ್ಟು ಹೊರತಿರುವನ್ನು ಕಂಡುಕೊಳ್ತಾ ಇದೆ. ಓಟ್ಗಳಿಗೆ ಅವಕಾಶ ಬರ್ತಾ ಇಲ್ಲ. ಇನ್ನರ್ ಸರ್ಕಲ್ ಕ್ಷೇತ್ರ ರಕ್ಷಣೆ ಜಮಾಯಿಸ್ತಾ ಇದೆ. 2 ಓವರ್ಗಳ ಪವರ್ ಪ್ಲೇ ಸಾಗ್ತಾ ಇದೆ. ಈ ಬಾರಿ ಎಸ್ಸಂತ ಚೆಂಡು ಬಹಳಷ್ಟು ಉತ್ತಮ ರೀತಿಯ ಒಂದು ಶಾರ್ಟ್ ಕೀಪಿಂಗ್, ತೀರಾ ಶಾರ್ಟ್ ಕೀಪಿಂಗ್ ಅಲ್ಲಿ ಈಗ ಕೂಟ ರಕ್ಷಣೆ ಸಾಗ್ತಾ ಇದೆ. ಓಟಗಳಿಗೆ ಅವಕಾಶ ಬರ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್. Last 2 ball remaining now. ಈ ಬಾರಿ ಎಸ್ಸಂತ ಚೆಂಡು ಬಹಳಷ್ಟು ಮರಿತದ ಹೊಡೆತ, ಒಂದಷ್ಟು ಶಾರ್ಟ್ ಆಗಿ ಬೀಳ್ತಾ ಇದೆ. ವಿಟ್ಟನ್ನ ಕೊಟ್ಟಂತ ಸತೀಶನ್ಗೆ ಮತ್ತೊಂದು ಬಹಳಷ್ಟು ಮರಿತದ ಹೊಡೆತ, ಸಿಕ್ಸರ್ ಶಾಟ್ ಆರೋಟಗಳು. ವೈರಿಶ್ ಲಾಂಗ್ ಆಫ್ ಮೇಲ್ಭಾಗದಲ್ಲಿ ಆರೋಟ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ. ತಂಡದ ಮೊತ್ತ 12. ಸ್ಲೋವರ್ ಚೆಂಡು, ಗತಿ ಪರಿವರ್ತನೆ ಸತಕ್ಕೆ ಅವಕಾಶ ಮಾಡಿಕೊಟ್ರು. ವೈಟ್ ಬಾಲ್, ಅಕ್ರಮ ಸೂಚನೆ. ತಂಡದ ಮೊತ್ತ 13 ಓಟಗಳು. ಈ ಬರೆಸಂತ ಚೆಂಡು, ಬೌಲರ್ಸ್ ಬ್ಯಾಕ್ ಡ್ರೈವ್, ರನ್ಔಟ್ ಅವಕಾಶಗಳು ನೇರ ಗುರಿ ಸಾಗ್ತಾ ಇದೆ. ತನ್ಮೂಲಕವಾಗಿ ತಿಲಕ್ ಮತ್ತು ಕೃಷ್ಣ ನಿರ್ಣಾಯಕರು ಈಗ ಅಂಕಣ ಭಾಗದಲ್ಲಿ ಸಾಗ್ತಾ ಇದ್ದಾರೆ. ತೃತೀಯ ನೇತ್ರಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ಥರ್ಡ್ ಪಾರ್ಟಿಷನ್. ಈಗ ಈ ಒಂದು ಪಂದ್ಯ ಕುರಿತ ನೇರ ಪ್ರಸಾರವನ್ನು ಮಾಡ್ತಾ ಇರುವಂತಹ ಒಂದು ತಂಡ ಎಂ ಸ್ಪೋರ್ಟ್ಸ್, ಸಚಿನ್ ಮಹಾದೇವ್ ಅವರ ಮಾಲೀಕತ್ವದ ಮತ್ತು ಹೊಸ ತಂತ್ರಗಳನ್ನು ಬಳಸಿಕೊಂಡು ಇತ್ತೀಚಿನ ದಿನಗಳಲ್ಲಿ ದೂರದ ದೇಶದಲ್ಲಿ ಕೂಡ ತಮ್ಮದಂತ ಛಾಪನ್ನು ಮೂಡಿಸ್ತಾ ಇರುವಂತ ಎಂ ಸ್ಪೋರ್ಟ್ಸ್ ಮಾಲೀಕತ್ವದಲ್ಲಿ ಈಗ
ಪಂದ್ಯ ಕೂಡ ನೇರ ಪ್ರಸಾರ ಸಾಗ್ತಾ ಇದೆ. ಔಟ್ ಅನ್ನುವಂತ ಒಂದು ಸೂಚನೆ ಬರ್ತಾ ಇದೆ. ವಿಕೆಟ್ ನಂಬರ್ 1 ಡೌನ್. ಹೇಮಂತ್ ಬ್ಯಾಕ್ ಟು ಪೆವಿಲಿಯನ್. ಹೊಸ ದಾಂಡಿಗನ ಸೇರ್ಪಡೆ ಫೈಜಾನ್. Score now moves on to 13 for loss of 1 wicket. End of over number 1. 6 ಓವರ್ಗಳ ಪಂದ್ಯಾಟ ಸಾಗ್ತಾ ಇದೆ. ಎರಡನೇ ಓವರ್ಗಾಗಿ ವಿನೋದ್. ಸ್ಟ್ರೈಕರ್ ಅಲ್ಲಿ ಫೈಜಾನ್, ನಾನ್ ಸ್ಟ್ರೈಕರ್ ಅಲ್ಲಿ ಇಕ್ರಮ್. ಈಗ ಆರಂಭಿಕದ ಆಟಗಾರ ಇಕ್ರಮ್ 2 ಸಿಕ್ಸರ್ ನ ದಾಖಲಿಸಿದಂತ ಆಟಗಾರ. ತದನಂತರ ಈಗ ದಾಂಡಿಗ ತನ್ನ ನಾನ್ ಸ್ಟ್ರೈಕರ್ ನ ಕಂಡುಕೊಳ್ತಾ ಇದ್ದಾರೆ. ಫೈಜಾನ್ ಗೆಸ್ ಅಂತ ಚೆಂಡು. ಬೌಲರ್ಸ್ ಬ್ಯಾಕ್ ಡ್ರೈವ್ ಈ ಬಾರಿ ಬಹಳಷ್ಟು ಉತ್ತಮರಿತ ಮಿಡ್ ಆಫ್ ಅಲ್ಲಿ ಈಗ ಕ್ಷೇತ್ರ ರಕ್ಷಣೆ ಸಾಗ್ತಾ ಇದೆ. ಓಟಗಳಿಗೆ ಅವಕಾಶ ಬರ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ. ವಿಜಯನಗರ ಪ್ರೀಮಿಯರ್ ಲೀಗಿನ ಪ್ರತಿಷ್ಠಿತ ಆರಂಭಿಕದ ಪಂದ್ಯಾಟ ಈಗ ಅಂಕಣ ಒಳಭಾಗದಲ್ಲಿ. ಈ ತನ್ಮಧ್ಯೆ ಎಸ್ ಅಂತ ಚೆಂಡು. ಕಿಶನ್ ಒಂದಷ್ಟು ವೈಫಲ್ಯತೆಯನ್ನು ದಾಖಲಿಸ ಚೆಂಡನ್ನ ಪಡ್ಕೊಳ್ತಾ ಇಲ್ಲ. ವಿನೋದ್ ಎಸ್ ಅಂತ ಚೆಂಡು ರೈಟ್ ಆರ್ಮ್ ಅರೌಂಡ್ ಅಲ್ಲಿ ಹೊರ ತಿರುವನ್ನು ಕಂಡುಕೊಳ್ತಾ ಇದೆ. ಔಟ್ ಸ್ವಿಂಗಿಂಗ್ ಡೆಲಿವರಿ. ಡಾಟ್ ಬಾಲ್ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ. ಮತ್ತೆ ವಿನೋದ್ ಮೂರನೇ ಬಾರಿಗೆ. ಈ ಬಾರಿ ಎಸ್ ಅಂತ ಚೆಂಡು ಸುರಕ್ಷಿತವಾಗಿರುವಂತಹ ಗ್ಯಾಪ್ ಶಾಟ್. ಈ ಬಾರಿ ಕವರ್ ಪಾಯಿಂಟ್ ಕವರ್ಸ್ ನಡುವಣದಲ್ಲಿ ಈಗ ಓಟ್ಗಳು ದಾಖಲಾಗ್ತಾ ಇದೆ. ಒಂದೋಟ ಸೇರ್ಪಡೆಯನ್ನು ಕಂಡುಕೊಂಡ್ರು. ಅವಳಿ ಓಟದ ಪೂರೈಕೆ ಆಗ್ತಾ ಇದೆ. 2 ಓಟ ಸೇರ್ಪಡೆ. ತಂಡದ ಮೊತ್ತ ಈಗ 15 ಓಟಗಳಿಗೆ ತಲುಪ್ತಾ ಇದೆ. 15. ಈ ಬಾರಿ ಎಸ್ ಅಂತ ಚೆಂಡು. ಓಟಗಳಿಗೆ ಮತ್ತೆ ಅವಕಾಶಗಳು ಬರ್ತಾ ಇಲ್ಲ. ವಿನೋದ್ ಎಸ್ ಅಂತ ಚೆಂಡು ಮತ್ತೆ ಡಾಟ್ ಬಾಲ್ ಕಂಡುಕೊಳ್ತಾ ಇದೆ. ಮತ್ತೆ ಚೆಂಡು ಬಹಳ ಉತ್ತಮ ರೀತಿಯ ಒಂದು ಕ್ಷೇತ್ರ ರಕ್ಷಣೆ ಸೇರ್ತಾ ಇದೆ. ಕ್ಯಾಚ್ ಕೈ ಸೇರಿತ್ತು. ಮತ್ತೆ 2ನೇ ವಿಕೆಟ್ ಅನ್ನು ಕೂಡ ವಿನೋದ್ ಈ ಬಾರಿ ಈ ಹಂತದಲ್ಲಿ ಉರುಳಿಸ್ತಾ ಇದ್ದಾನೆ. ಆರಂಭಿಕದ ಹಂತದಲ್ಲಿ ರನ್ಔಟ್ ಮುಖಾಂತರವಾಗಿ ವಿಕೆಟ್ ಅನ್ನು ಉರುಳಿಸಿದವರು ಈಗ ಕ್ಷೇತ್ರ ರಕ್ಷಣೆ ಮಾಡ್ತಾ ಇರುವಂತ ತಂಡ ಈಗ ವಿನೋದ್ ಎಸ್ಕಾರ್ಕೆ ಭಾಗದಲ್ಲಿ ಮತ್ತೊಂದು ವಿಕೆಟ್ ಅನ್ನು ಉರುಳಿಸ್ತಾ ಇದ್ದಾರೆ. ಫೈಜಾನ್ ಬ್ಯಾಕ್ ಟು ಪೆವಿಲಿಯನ್. ಈಗ ಹೊಸ ದಾಂಡಿಗನ ಸೇರ್ಪಡೆ ಪವನ್ ಅಂಕಣ ಭಾಗದಲ್ಲಿ. ಇನ್ನು ಕೂಡ ಇಕ್ರಮ್ ಈಗ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ಬಹಳ ಉತ್ತಮ ರೀತಿಯ ಆಟಗಾರಿಕೆಯನ್ನು ಕೂಡ ಇಕ್ರಮ್ ತೋರ್ಪಡಿಸ್ತಾ ಇದ್ದಾರೆ. ಇಕ್ರಮ್ ದಾಂಡಿಯಿಂದ ಈಗ 2 ಸಿಕ್ಸರ್ ಆರಂಭಿಕದ ಹಂತದಲ್ಲಿ ಸತೀಶ್ ಅಸ್ಕಾರ್ಕೆ ಭಾಗದಲ್ಲಿ ದಾಖಲಾಗ್ತಾ ಇದೆ. ತಂಡದ ಮೊತ್ತ ಈಗ 15 ಓಟ್ಗಳಲ್ಲಿ ಸ್ಥಗಿತವನ್ನು ಕಂಡುಕೊಳ್ತಾ ಇದೆ. 15 ಫಾರ್ ಲಾಸ್ ಆಫ್ 2 ಇಂಪಾರ್ಟೆಂಟ್ ವಿಕೆಟ್ಸ್. ಈ ಬಾರಿ ಎಸ್ ಅಂತ ಚೆಂಡು ಸುರಕ್ಷಿತ ಗ್ಯಾಪ್ ಶಾಟ್. ಈ ಬಾರಿ ಒಂದೋಟದ ಪೂರೈಕೆಯನ್ನು ಮಾಡಿದ್ರು. ಬಹಳಷ್ಟು ಉತ್ತಮ ರೀತಿಯ ಒಂದು ರನ್ನಿಂಗ್ ಬಿಟ್ವೀನ್ ದ ವಿಕೆಟ್ಸ್. ತಂಡದ ಮೊತ್ತ ಈಗ 16 ಓಟಗಳಿಗೆ ತಲುಪ್ತಾ ಇದೆ. 16. ಮುಕ್ತಾಯ ಕಂಡಂತ ಓವರ್ ಸಂಖ್ಯೆ 2. ಆರಂಭಿಕದ ಪವರ್ ಪ್ಲೇ ನಂತರ 16 ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇದೆ. ನಮ್ಮ ಈ ಯಶಸ್ವಿ ಪಂದ್ಯಾಕೂಟದ ವಿಜಯನಗರ ಪ್ರೀಮಿಯರ್ ಲೀಗ್ಗಾಗಿ ಆಗಮಿಸ್ತಾ ಇರುವಂತಹ ಮತ್ತೋರ್ವ ಮುಖ್ಯ ಅತಿಥಿಗಳು ಮುತ್ತೂರವರು ಈಗ ನಮ್ಮ ಪಂದ್ಯಾಟ ವೀಕ್ಷಣೆಯಲ್ಲಿದ್ದಾರೆ. ದಯಮಾಡಿ ಅವರು ನಮ್ಮ ಪ್ರಮುಖ ವೇದಿಕೆ ಮೇಲ್ಭಾಗಕ್ಕೆ ಬಂದು ಆಸೀನರಾಗಿ ಪಂದ್ಯಾಟವನ್ನು ವೀಕ್ಷಿಸಬೇಕೆನ್ನೋದಾಗಿ ಕೇಳಿಕೊಳ್ತಾ ಇದ್ದೇವೆ. ಮುತ್ತೂರವರು ಅವರಿಗೆ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಮತ್ತೆ 3ನೇ ಓವರ್ನ ಚಾಲ್ತಿಗಾಗಿ ಸತೀಶ ಎಸ್ಕಾರ್ಕೆ ಭಾಗದಲ್ಲಿ. ಚಲನಚಿತ್ರ ನಟರು ಈ ಒಂದು ಯಶಸ್ವಿ ಪಂದ್ಯಾಟಕ್ಕಾಗಿ ಆಗಮಿಸ್ತಾ ಇದ್ದಾರೆ. ಅವರಿಗೆ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ದಯಮಾಡಿ ಅವರು ನಮ್ಮ ಮುಖ್ಯ ವೇದಿಕೆಯನ್ನು ಆಸೀನರಾಗಬೇಕೆನ್ನೋದಾಗಿ ಅವರಲ್ಲಿ ಕೇಳಿಕೊಳ್ತಾ ಇದ್ದೇವೆ.
ಈ ಬಾರಿ ಎಸ್ ಅಂತ ಚೆಂಡು ಮತ್ತೆ ಓಟ್ಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ. ಮತ್ತೆ ಸತೀಶ್ ಎಸ್ ಅಂತ ಚೆಂಡು ಡಾಟ್ ಬಾಲ್ ಈ ಬಾರಿ. ರಿವರ್ಸ್ ಶಾಟ್ ದಾಖಲಿಸುವಂತ ಪ್ರಯತ್ನ. ಮತ್ತೆ ಸತೀಶ್ ಎಸ್ ಅಂತ ಚೆಂಡು ಬ್ಲಾಕ್ ಹೋಲ್ಗೆ ಬೀಳ್ತಾ ಇದೆ. ಓಟ್ಗಳಿಗೆ ಅವಕಾಶ ಬರ್ತಾ ಇಲ್ಲ. ಬಾಲ್ ಶುದ್ಧಭರಿತ ನೋಡುತ್ತಾ ಲೋವರ್ ಫುಲ್ ಟಾಸ್ ಚೆಂಡು ತನ್ಮೂಲಕವಾಗಿ ಸುಲಭ ಕ್ಯಾಚ್ ಈಗ ವೈಡಿಶ್ ಲಾಂಗಾನಲ್ಲಿ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ. 3ನೇ ವಿಕೆಟ್ ಈಗ ನೆಲಕ್ಕೊಳ್ತಾ ಇದೆ. ಸತೀಶ ಒಂದಷ್ಟು ಯಶಸ್ವಿ ಎಸೆತಗಾರಿಕೆಯನ್ನು ತೋರ್ಪಡಿಸ್ತಾ ಇದ್ದಾನೆ. ಆರಂಭಿಕದ ಹಂತದಲ್ಲಿ 2 ಸಿಕ್ಸರ್ಗೆ ಅವಕಾಶ ಮಾಡಿಕೊಟ್ಟಂತ ಸತೀಶ ಈಗ 2 ವಿಕೆಟ್ ಅನ್ನು ಪಡ್ಕೊಳ್ತಾ ಇದ್ದಾನೆ. ಬಹಳಷ್ಟು ಉತ್ತಮ ರೀತಿಯ ಒಂದು ಬೌಲಿಂಗ್ ಕೂಡ ದಾಖಲಾಗ್ತಾ ಇದೆ. ಸ್ಕೋರ್ ಮೂವ್ಸ್ ಆನ್ ಟು 16 ಫಾರ್ ಲಾಸ್ ಆಫ್ 3 ವಿಕೆಟ್ಸ್. ಥರ್ಡ್ ಓವರ್ ಇನ್ ಪ್ರೋಗ್ರೆಸ್ ನೌ. ಮತ್ತೆ ಸತೀಶ್ ಎಸ್ ಅಂತ ಚೆಂಡು ಓಟಗಳಿಗೆ ಅವಕಾಶ ಬರ್ತಾ ಇಲ್ಲ. ವಿಕೆಟ್ ಟು ವಿಕೆಟ್ ಈಗ ಒಂದಷ್ಟು ಲೈವ್ ಅನ್ನು ಕಂಡುಕೊಳ್ತಾ ಇದೆ. ಲೈನ್ ಅಲ್ಲಿ ಲೆಂತ್ ಮೇಂಟೈನ್ ಮಾಡ್ತಾ ಇದ್ದಾನೆ ಸತೀಶ್ ಎಸ್ ಅಂತ ಚೆಂಡು. ಈಗ ಮತ್ತೆ ಡಾಟ್ ಬಾಲ್ ಆಗ್ತಾ ಇದೆ. ಈ ಬಾರಿ ಎಸೆತ ಚೆಂಡು ಹೊರ ತಿರುವಿನ ಎಸೆತ ಲೆಕ್ಕಟರ್ ಚೆಂಡು ಬಹಳಷ್ಟು ಉತ್ತಮ ಎಸೆತ. ಮತ್ತೆ ಒಟ್ಟುಗಳಿಗೆ ಅವಕಾಶ ಬರ್ತಾ ಇಲ್ಲ. ಎಸೆತಗಾರನ ತಿರುವನ್ನ ಒಂದಷ್ಟು ಗಮನಿಸಿಕೊಳ್ತಾ ಇಲ್ಲ ದಾಂಡಿಗ. ಬ್ಲೈಂಡ್ ಶಾಟ್ ಅನ್ನ ದಾಖಲಿಸಿದ್ರು. ಓಟಗಳಿಗೆ ಅವಕಾಶ ಬರ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್. 16ಕ್ಕೀಗ 3 ವಿಕೆಟ್ ಅನ್ನ ಕಳ್ಕೊಳ್ತಾ ಇದೆ. ಮತ್ತೆ ಸತೀಶ ಕೊನೆ ಚೆಂಡಿಗೆ ರಿವರ್ಸ್ ಶಾಟ್ ದಾಖಲಿಸುವಂತ ಪ್ರಯತ್ನ. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಮೇಡ್ ಇನ್ ವಿಕೆಟ್ ಅನ್ನ ಪಡ್ಕೊಳ್ತಾ ಇದ್ದಾನೆ ಸತೀಶ. ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದಾವೆ. ಎಂಡ್ ಆಫ್ ಓವರ್ ನಂಬರ್ 3. ಸ್ಕೋರ್ ರಿಮೈನ್ಸ್ ಅಟ್ 16 ಫಾರ್ ಲಾಸ್ ಆಫ್ 3 ವಿಕೆಟ್ಸ್. 3 ಓವರ್ಗಳ ನಂತರ 16 ಓಟಗಳು 3 ವಿಕೆಟ್ ನಷ್ಟವನ್ನು ಕಂಡುಕೊಳ್ತಾ ಇದೆ. 18 ಎಸೆತಗಳ ಆರಂಭಿಕದ ಇನ್ನಿಂಗ್ಸ್ ಇನ್ನು ಕೂಡ ಬಾಕಿ ಉಳಿತಾ ಇದೆ. 18 ಬಾಲ್ಸ್ ರಿಮೈನಿಂಗ್ ನೌ. ಮತ್ತೆ ವಿನೋದ್ ಎಸ್ಕಾರ್ಕೆ ಭಾಗದಲ್ಲಿ ಇಕ್ರಮ್ಗೆ ಅಂತ ಚೆಂಡು ಬೀಸುವಂತ ಪ್ರಯತ್ನ. ಬಹಳಷ್ಟು ಉತ್ತಮ ರೀತಿಯ ಹೊಡೆತ ಒಂದೊಡ್ಡ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ. ಡೀಪ್ ಮಿಡ್ ವಿಕೆಟ್ ಅಲ್ಲಿ ಓಟ್ಗಳನ್ನ ಈಗ ಇಕ್ರಮ್ ಪೂರೈಕೆಯನ್ನ ಮಾಡಿದ್ರು. ಆರಂಭಿಕದ ಹಂತದಲ್ಲಿ 2 ಸಿಕ್ಸರ್ ಅನ್ನ ಸತೀಶ್ ಆಗಿ ದಾಖಲಿಸಿದ ನಂತರ ಈಗ ಒಂದೊಡ್ಡ ಪೂರೈಕೆಯನ್ನ ಮಾಡ್ತಾ ಇದ್ದಾರೆ. ಬಹಳಷ್ಟು ಉತ್ತಮ ರೀತಿಯ ಒಂದು ರನ್ನಿಂಗ್ ಬಿಟ್ವೀನ್ ದ ವಿಕೆಟ್ಸ್ ಅನ್ನು ಕೂಡ ದಾಖಲಿಸಿದ್ರು. ಈಗ ರನ್ ಧಾರಣೆ ಇನ್ನಷ್ಟು ಹೆಚ್ಚುವರಿಯನ್ನು ಕಂಡುಕೊಳ್ತಾ ಇದೆ. ಈ ಬಾರಿ ಎಸೆತ ಚೆಂಡು ಬ್ಲಾಕ್ ಹೋಲ್ಗೆ ಬೀಳುವಂತ ಪ್ರಯತ್ನ. ಬಹಳಷ್ಟು ಉತ್ತಮ ರೀತಿಯ ಕ್ಷೇತ್ರ ರಕ್ಷಣೆ ಒಂದೊಡ್ಡ ಪೂರೈಕೆ. ವೈಡಿಶ್ ಲಾಂಗಾನಲ್ಲಿ ಕ್ಷೇತ್ರ ರಕ್ಷಣೆ ಸಾಗ್ತಾ ಇದೆ. ತಂಡದ ಮೊತ್ತ ಈಗ ಒಂದು ದೊಡ್ಡ ಹೆಚ್ಚುವರಿ 18 ಓಟಗಳಿಗೆ ತಲುಪ್ತಾ ಇದೆ. 18. ಮತ್ತೆ ಎಸ್ಕಾರ್ಕೆ ಭಾಗದಲ್ಲಿ ವಿನೋದ್ 2 ಎಸೆತಗಳಿಗೆ 2 ಓಟವನ್ನು ಅವಕಾಶ ಮಾಡಿಕೊಟ್ರು 3ನೇ ಬಾರಿಗೆ. 3ನೇ ಚೆಂಡು ಮತ್ತೆ ಬೀಸುವಂತ ಪ್ರಯತ್ನ. ಇಕ್ರಮ್ಗೆ ಈಗ ಸಮಯದ ಹೊಂದಾಣಿಕೆ ಬರ್ತಾ ಇಲ್ಲ. ಡಾಟ್ ಬಾಲ್. ಈ ಬಾರಿ ಎಸೆತ ಚೆಂಡು ಬಹಳಷ್ಟು ಉತ್ತಮ ರೀತಿಯ ಹೊಡೆತ. ಟೈಮಿಂಗ್ ಶಾಟ್ ಬರಸಿಲ್ಲ ಹೊಡೆತ. ಸೀಮಾ ರೇಖೆ ಅವರ ಭಾಗದಲ್ಲಿ ಚೆಂಡು ಸಿಕ್ಸರ್ ಷಟ್ಕಾರ ಓಟ್ಗಳು. ಇಕ್ರಮ್ ದಾಂಡಿನ ಮತ್ತೊಂದು ಬಲಿಷ್ಠ ಹೊಡೆತ ದಾಖಲಾಗ್ತಾ ಇದೆ. ವೈಯಕ್ತಿಕವಾಗಿ 18 ಓಟಗಳು ಇದುವರೆಗೆ ಕೂಡ 3 ಸಿಕ್ಸರ್ ಅಲ್ಲಿ ದಾಖಲಿಸಿದ ಬಲಾಢ್ಯ ಆಟಗಾರ ಇಕ್ರಮ್. ತಂಡದ ಮೊತ್ತ 24 ಓಟಗಳಿಗೆ ತಲುಪ್ತಾ ಇದೆ. ಇಕ್ರಮಿನ ವೈಯಕ್ತಿಕ ಮೊತ್ತದ ಕೊಡುಗೆ ಈಗ 18 ಓಟಗಳು. ಈ ಬಾರಿ ಎಸೆತ ಚೆಂಡು ಬಹಳಷ್ಟು ಉತ್ತಮ ರೀತಿಯ ಹೊಡೆತ.
ಈ ಬಾರಿ ಒಂದೊಂದು ಟೈಮಿಂಗ್ ಮಿಸ್ ಆಗ್ತಾ ಇದೆ. ಇನ್ನರ್ ಸರ್ಕಲ್ ಒಂದೋಟ ಪೂರೈಕೆಯನ್ನು ಮಾಡಿದ್ರು. ತಂಡದ ಮೊತ್ತ ಈಗ ಒಟ್ಟಾರೆ ಗಳಿಕೆ ಸಿಕ್ಸರ್ ಜೊತೆಗಾಗಿ ಒಂದು ಓಟ್ಗಳು ಸೇರ್ಪಡೆ ಕಂಡುಕೊಳ್ತಾ ಇದೆ. ಕಾಲು ಶತಕದ ಪೂರೈಕೆ, ಕ್ವಾರ್ಟರ್ ಸೆಂಚುರಿ. ಮತ್ತೆ ವಿನೋದ್ ಶಾರ್ಟ್ ಕೀಪಿಂಗ್ ಅಲ್ಲಿ ಈಗ ಬಂಗಾರಪೇಟೆ ಕಿಶನ್. ಈ ಬಾರಿ ಎಸೆದಂತ ಚೆಂಡು ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇದೆ. ಬಹಳಷ್ಟು ಉತ್ತಮ ರೀತಿಯ ಒಂದು ಕ್ಯಾಚ್ ಅನ್ನ ಪಡ್ಕೊಂಡ್ರು. ಲಾಂಗ್ ಆನ್ ಅಲ್ಲಿ ಇದ್ದಂತ ಕ್ಷೇತ್ರರಕ್ಷಕ ಈಗ ಕಂಟ್ರಿಯಲ್ಲಿ ಮಿಡ್ ವಿಕೆಟ್ ನಡುವಣದಲ್ಲಿ ಕ್ಷೇತ್ರರಕ್ಷಣೆ ಮಾಡಿದ್ರು. ಸುಲಭ ಕ್ಯಾಚ್ ಕೈ ಸೇರ್ತಾ ಇದೆ. ಹೊಸ ದಾಂಡಿಗೆ ಈಗ ವಾಪಸ್ ಸಾತಿಯನ್ನು ಕಂಡುಕೊಳ್ತಾ ಇದ್ದಾನೆ. ನಿರಂಜನ್ ಬ್ಯಾಕ್ ಟು ಪೆವಿಲಿಯನ್, ಹೊಸ ದಾಂಡಿಗನ ಸೇರ್ಪಡೆ. ಮಧು ಸೇರ್ಪಡೆ ಆಗ್ತಾ ಇದೆ. ಪ್ರತಾಪ್ ಎಸ್ಕಾರ್ಕೆ ಭಾಗದಲ್ಲಿ ಸರ್ ಕ್ಷೇತ್ರರಕ್ಷಣೆ ಮಾಡ್ತಾ ಇರುವಂತ ತಂಡದ 12ನೇ ಆಟಗಾರರು ನಮ್ಗೀಗ ಕಮೆಂಟೇಟರ್ ಬಾಕ್ಸ್ ಕೂಡಿಕೊಳ್ಬೇಕಾಗ್ತಾ ಇದೆ. ಬಹಳಷ್ಟು ಉತ್ತಮ ರೀತಿಯ ಸದ ಸ್ಲೋವರ್ ಚೆಂಡು ಕಂಪಲ್ಸರಿ ಬರ್ಲೇಬೇಕು ಸರ್, ನೇರ ಪ್ರಸಾರ ಕಾರ್ಯಕ್ರಮ ಇದೆ. ಕಳೆದ ವೈಟ್ ಬಾಲ್ ಸೂಚನೆಯನ್ನು ಮಾಡಿದ್ರು. ತದನಂತರ ಸ್ಲೋವರ್ ಚೆಂಡು ಒಂದೊಡ್ಡ ಪೂರೈಕೆಯನ್ನು ಮಾಡ್ತಾ ಇದ್ದಾರೆ. ತಂಡದ ಮೊತ್ತ ಈಗ ಒಂದೊಡ್ಡ ಹೆಚ್ಚುವರಿಯನ್ನು ಕಂಡುಕೊಳ್ತಾ ಇದೆ. 26 ಓಟ್ಗಳು ಈಗಾಗಲೇ ಓಟ್ಗಳು. ಈ ಬಾರಿ ಎಸೆದಂತ ಚೆಂಡು ಶಾರ್ಟ್ ರೈಸಿಂಗ್ ಡೆಲಿವರಿ ಬಹಳ ಉತ್ತಮ ರೀತಿಯ ಒಂದು ಕಟ್ ಶಾಟ್ ಅನ್ನ ದಾಖಲಿಸಿದ್ರು. ಡೀಪ್ ಎಕ್ಸ್ಟ್ರಾ ಕವರ್ ಸ್ವೀಪರ್ ಕವರ್ ನಡುವಣದಲ್ಲಿ ಈಗ ಬೌಂಡ್ರಿ. ಬಹಳಷ್ಟು ಉತ್ತಮ ರೀತಿಯ ಒಂದು ಹೊಡೆತ. ಇಕ್ರಮ್ ದಾಂಡಿನಿಂದ ಓಟಗಳು ಬರ್ತಾ ಇದೆ. ಎಂಎಸ್ಎ ಕೋಲಾರ ಬಹಳಷ್ಟು ಉತ್ತಮ ರೀತಿಯ ಪ್ರತಿಷ್ಠಿತ ಪಂದ್ಯಾಟದಲ್ಲಿ ಪ್ರತಿಷ್ಠಿತ ಆಟವನ್ನು ತೋರ್ಪಡಿಸ್ತಾ ಇದೆ. ಇಕ್ರಮ್ ಈಗ ಏಕಾಂಗಿ ಹೋರಾಟವನ್ನ ಜಾರಿಯನ್ನು ಕೊಡಿಸ್ತಾ ಇದ್ದಾನೆ. ಬಹಳಷ್ಟು ಉತ್ತಮ ರೀತಿಯ ಹೊಡೆತ. ತಂಡದ ಮೊತ್ತ ಈಗ ಒಟ್ಟಾರೆ ಗಳಿಕೆ 31 ಓಟ್ಗಳಿಗೆ ತಲುಪ್ತಾ ಇದೆ. 31. ಮತ್ತೆ ಪ್ರತಾಪ್ ರೈಟ್ ಆರ್ಮ್ ಓವರ್ ಆಫ್ ಕಟರ್ ಚೆಂಡು. ಈ ಬಾರಿ ಎಸೆದಂತ ಚೆಂಡು ಬಹಳಷ್ಟು ಉತ್ತಮ ಹೊಡೆತ. ಕೌ ಕಾರ್ನರ್ ಅಲ್ಲಿ ಚೆಂಡು ಸೀಮಾರೇಖೆ ಹೊರಭಾಗವನ್ನು ಕ್ರಮಿಸ್ತಾ ಇದೆ. ಬೌಂಡ್ರಿ. 4 ಓಟ ಸೇರ್ಪಡೆ. ಒಟ್ಟಾರೆ ಗಳಿಕೆಗೆ ಮತ್ತೆ ಹೆಚ್ಚುವರಿಯನ್ನು ಕಂಡುಕೊಳ್ತಾ ಇದೆ. 35 ಓಟಗಳು. 35. ಈ ಬಾರಿ ಎಸೆದಂತ ಚೆಂಡು ಇಕ್ರಮ್ ದಾಂಡಿನಿಂದ ಮತ್ತೊಂದು ಬರಸಿಡಿಲಿನ ಹೊಡೆತ ಬರ್ತಾ ಇದೆ. ತನ್ಮೂಲಕ ಸಿಕ್ಸರ್ ಷಟ್ಕಾರ ಓಟಗಳು. ಉತ್ತಮ ರೀತಿಯ ಒಂದು ಆಟಗಾರಿಕೆಯನ್ನ ಇಕ್ರಮ್ ತೋರ್ಪಡಿಸ್ತಾ ಇದ್ದಾರೆ ಎಂಎಸ್ಎ ಪರವಾಗಿ. ತಂಡದ ಮೊತ್ತ ಈಗ 34 ಓಟ್ಗಳಿಗೆ ತಲುಪ್ತಾ ಇದೆ. 41. ಇಕ್ರಮಿನ ವೈಯಕ್ತಿಕ ಮೊತ್ತ ಈಗ 34ಕ್ಕೆ ತಲುಪ್ತಾ ಇದೆ. ಲಾಫ್ಟರ್ ಶಾಟ್. ಈ ಬಾರಿ ಸುರಕ್ಷಿತ ಗ್ಯಾಪ್ ಶಾಟ್ ಅನ್ನು ದಾಖಲಿಸಿದ್ರು. ಒಂದೋಟ ಪೂರೈಕೆ. 2ನೇ ಓಟದ ಪ್ರಯತ್ನ ತನ್ಮೂಲಕವಾಗಿ ಓಟಗಳಿಗೆ ಅವಕಾಶಗಳು ಒಂದೋಟಕ್ಕಷ್ಟೇ ಮಾಡಿಕೊಡ್ತಾ ಇದ್ದಾರೆ. ಎಂಡ್ ಆಫ್ ಓವರ್ ನಂಬರ್ 5. now score moves on to 42 for loss of 3 wickets. End of over number
5 last 6 balls remaining now. Kishan. ಈ ಬಾರಿ ಎಸ್ ಅಂತ ಚೆಂಡು ಕಿಶನ್ ಎಸ್ ಅಂತ ಚೆಂಡು ಬಹಳ ಶ್ರುತ ಬರಿತಂದು ಹೊಡೆತ ತನ್ನ ಮೂಲಕ ಡೀಪ್ ಫೈನ್ ಲೆಗ್ ಸೀಮಾ ರೇಖೆ ಹೊರಭಾಗವನ್ನು ಕ್ರಮಿಸ್ತಾ ಇದೆ. ಈಗ ಬ್ಯಾನರ್ ಶಾಟ್ ಬೌಂಡ್ರಿ 4 ಓಟ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ. ಶಾರ್ಟ್ ಆಗಿ ಬಿದ್ದಂತ ಚೆಂಡು ಕಿಶನ್ ಒಂದಷ್ಟು ಎಡವಿಕೆಯನ್ನು ಕಂಡುಕೊಳ್ತಾ ಇದ್ದಾನೆ. ತಂಡದ ಮೊತ್ತ ಈಗ 46 ಓಟಗಳಿಗೆ ತಲುಪ್ತಾ ಇದೆ. 46 ಫಾರ್ ಲಾಸ್ ಆಫ್ 3. ಮತ್ತೆ ಕಿಶನ್ ಎರಡನೇ ಚೆಂಡು ಈ ಬಾರಿ ರಡಾರ್ ಅಲ್ಲಿದ್ದಂತ ಚೆಂಡು ಬಹಳ ಶ್ರುತ ಬರಿತಂದು ಹೊಡೆತ ಚೆಂಡು ಸೀಮಾ ರೇಖೆ ಹೊರಭಾಗವನ್ನು ಕ್ರಮಿಸ್ತಾ ಇದೆ. ಸಿಕ್ಸರ್ ಷಟ್ಕಾರ ಓಟಗಳು ಉತ್ತಮ ರೀತಿಯ ಆಟಗಾರಿಕೆಯನ್ನ ಇಕ್ರಮ್ ತೋರ್ಪಡಿಸ್ತಾ ಇದ್ದಾನೆ. ಇಕ್ರಮಿನ ವೈಯಕ್ತಿಕ ಮೊತ್ತ 45 ಓಟಗಳಿಗೆ ತಲುಪ್ತಾ ಇದೆ. 45. 5 ಓಟಗಳು ಬಂದ್ರೆ ಟೂರ್ನಮೆಂಟಿನ ಪ್ರಥಮ ಪಂದ್ಯಾಟದಲ್ಲಿ ದಾಖಲೆ ಪಂದ್ಯಾಟ ಇದಾಗ್ತದೆ. ಇಕ್ರಮ್ಗಾಗಿ ಅರ್ಧ ಶತಕ ದಾಖಲಿಸುವಂತ ಅವಕಾಶಗಳಿದೆ. ಈ ಬಾರಿ ಎಸ್ ಅಂತ ಚೆಂಡು ಶಾರ್ಟ್ ಅಂಡ್ ವೈಡ್ ಆಗಿ ಬೀಳ್ತಾ ಇದೆ. ತಿಲಕ್ ನಿರ್ಣಾಯಕರು ವೈಟ್ ಬಾಲ್ ಎಕ್ಸ್ಟ್ರಾಸ್ ರೂಪದಲ್ಲಿ ಒಂದೋಟ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ. ಒಟ್ಟಾರ ಗಳಿಕೆ ಈಗ 53 ಓಟ್ಗಳಿಗೆ ತಲುಪ್ತಾ ಇದೆ. ಈ ಬಾರಿ ಎಸ್ ಅಂತ ಚೆಂಡು ಇಕ್ರಮ್ ಬೀಸುವಂತ ಪ್ರಯತ್ನ ಮಾಡಿದ್ರು, ಒಂದೋಟ ಸೇರ್ಪಡೆ. ಎರಡನೇ ಓಟದ ಪ್ರಯತ್ನ ಸಫಲತೆಯನ್ನು ಕಂಡುಕೊಳ್ತಾ ಇಲ್ಲ. ರನ್ಔಟ್ ಈ ಬಾರಿ ಅನಾವಶ್ಯಕ ಓಟ ದಾಖಲಿಸುವಂತ ಪ್ರಯತ್ನ. ಈಗ ರನ್ಔಟ್ ಆಗ್ತಾ ಇದೆ. ರನ್ಔಟ್ ನಂತರ ಈಗ ಮತ್ತೊಂದು ವಿಕೆಟ್. ಈಗ 4ನೇ ವಿಕೆಟ್ ಅನ್ನ ಪತನವನ್ನು ಕೂಡ ಕಂಡುಕೊಳ್ತಾ ಇದೆ. ಹೊಸ ದಾಂಡಿಗನ ಸೇರ್ಪಡೆ. ನಾನ್ ಸ್ಟ್ರೈಕರ್ ಬದಿನ ಕೂಡಿಕೊಳ್ತಾ ಇರುವಂತ ಆಟಗಾರ ಸದಾಮ್. ಸ್ಟ್ರೈಕರ್ ಇಕ್ರಮ್. ಈ ಬಾರಿ ಎಸ್ಸಾದ ಚೆಂಡು ಬಹಳ ಶ್ರುತವಾದ ರೀತಿಯ ಸ್ಲಾಗ್ ಸ್ವೀಪ್ ಫುಲ್ ಟಾಸ್ ಆಗಿ ಬಿದ್ದಂತ ಚೆಂಡು ಸೀಮಾ ರೇಖೆ ಹೊರ ಭಾಗದಲ್ಲಿ ಕೌ ಕಾರ್ನರ್ ಮೇಲ್ಭಾಗದಲ್ಲಿ ಸಿಕ್ಸರ್ ಷಟ್ಕಾರ ಓಟಗಳು. ಅಭಿನಂದನೆಗಳನ್ನ ತೋರ್ಪಡಿಸ್ತಾ ಇದ್ದೇವೆ, ಸಲ್ಲಿಸ್ತಾ ಇದ್ದೇವೆ. ಈಗಾಗಲೇ ದಾಂಡನ ಮೇಲೆತ್ತಿ ಈಗ ಒಂದಷ್ಟು ಸೆಲೆಬ್ರೇಷನ್ ಅನ್ನು ಕೂಡ ಮಾಡ್ತಾ ಇರುವಂತ ಆಟಗಾರ ಇಕ್ರಮ್. ಅರ್ಧ ಶತಕ ಟೂರ್ನಮೆಂಟಿನ ಪ್ರಥಮ ಪಂದ್ಯಾಟ, ದಾಖಲೆಯ ಪಂದ್ಯಾಟ. ಈ ಬಾರಿ ಎಸ್ಸಂತ ಚೆಂಡು ಬೌಲರ್ಸ್ ಬ್ಯಾಕ್ ಡ್ರೈವ್ ಅನ್ನ ಮಾಡಿದ್ರು, ಒಂದೊಡ್ಡ ಪೂರೈಕೆ ಆಗ್ತಾ ಇದೆ. ಇಕ್ರಮಿನ ವೈಯಕ್ತಿಕ ಮೊತ್ತ 52, 52 ರನ್ಸ್. ಹೊಸ ದಾಂಡಿಗ ಸದಾಮ್ ಸೇರ್ಪಡೆ ಆಗ್ತಾ ಇದೆ. ಸದಾಮ್ ಗೆಸ್ ಅಂತ ಚೆಂಡು ಸ್ಲೋವರ್ ಡೆಲಿವರಿ. ಓವರ್ಗಳ ಮುಕ್ತಾಯದ ಸಂಖ್ಯೆ 6. ತಂಡದ ಮೊತ್ತ 61 ಓಟ್ಗಳಿಗೆ ತಲುಪ್ತಾ ಇದೆ. 62 ಓಟದ ಟಾರ್ಗೆಟ್. 62 ರನ್ಸ್ ರಿಕ್ವೈರ್ಡ್ ನೌ. ಎಕೆಎಂ ವರ್ಸಸ್ ಅಟ್ಯಾಕರ್ಸ್ ಎರಡೂ ತಂಡದ ನಾಯಕರು ಟಾಸ್ ಕಾರ್ಯಕ್ರಮಕ್ಕಾಗಿ ನಮ್ಮ ಮೈನ್ ಸ್ಟೇಜ್ ಹತ್ರ ಬರ್ಬೇಕು ಅನ್ನೋದಾಗಿ ಕೇಳಿಕೊಳ್ತಾ ಇದ್ದೇವೆ. ಆರಂಭಿಕ ಕರೆಯನ್ನು ಕೊಡ್ತಾ ಇದ್ದೇವೆ. ಫಸ್ಟ್ ಕಾಲ್.
36 ಎಸೆತಗಳಿಗೆ 62 ಓಟದ ಅವಶ್ಯಕತೆ. ಎಂಎಸ್ಎ ವರ್ಸಸ್ ಪಿಆರ್ಡಬ್ಲ್ಯೂ ಪಂದ್ಯಾಟ ಸಾಗ್ತಾ ಇದೆ. ಈಗ ಎಂಎಸ್ಎ ಕ್ಷೇತ್ರರಕ್ಷಣೆ ಆಯ್ದುಕೊಳ್ತಾ ಇದೆ. ಪಿಆರ್ಡಬ್ಲ್ಯೂ ಈಗ ದಾಂಡಿಗತನ. ಆರಂಭಿಕದ ಎಸೆತ, ಚೆಂಡು ಪೂರ್ಣಾಂತರದಲ್ಲಿ ಬೀಳ್ತಾ ಬಹಳಷ್ಟು ಉತ್ತಮ ರೀತಿಯಿಂದ ಹೊಡೆತ ತನ್ಮೂಲಕವಾಗಿ ಸೀಮಾರೇಖೆ ಹೊರಭಾಗವನ್ನು ಕ್ರಮಿಸ್ತಾ ಇದೆ. ಸಿಕ್ಸರ್ ಷಟ್ಕಾರ ಓಟಗಳು ಬಹಳಷ್ಟು ಬಲಿಷ್ಠ ಪ್ರಾರಂಭವನ್ನು ಪಡ್ಕೊಳ್ತಾ ಇದೆ. ಕಿಶನ್ ಗೆಸ್ ಅಂತ ಚೆಂಡು ಲಾಂಗ್ ಆನ್ ಮತ್ತು ಕೌ ಕಾರ್ನರ್ ನಡುವಣದಲ್ಲಿ ಸಿಕ್ಸರ್ ದಾಖಲಾಗ್ತಾ ಇದೆ. 6ಕ್ಕೆ ನೋ ಲಾಸ್, 6 ಫಾರ್ ವಿತೌಟ್ ಲಾಸ್. ಆರಂಭಿಕ ಓವರ್ನ ಚಾಲ್ತಿಯಲ್ಲಿ ಲಕ್ಷ್ಮಣ ಎಸ್ಕಾರಿಕೆ ಭಾಗದಲ್ಲಿ. ಈ ಬಾರಿ ಎಸಂತ ಚೆಂಡು ಹಾಫ್ ವಾಲ್, ಈ ಚೆಂಡು ಈ ಬಾರಿ ಬೀಸುವಂತ ಪ್ರಯತ್ನ. ಬೌಲರ್ಸ್ ಪ್ಯಾಕ್ ಟ್ರೈ, ಒಂದೊಡ್ಡ ಪೂರೈಕೆಯನ್ನು ಮಾಡಿದ್ರು. ಬಹಳಷ್ಟು ಉತ್ತಮ ರೀತಿಯಿಂದ ಹೊಡೆತ ಕೂಡ ದಾಖಲಾಗ್ತಾ ಇದೆ. ತಂಡದ ಮೊತ್ತ 7 ಕ್ಷಮಿಸಿ 7. ಬೀಸೋದ ಪ್ರಯತ್ನಗಳು ಈ ಬಾರಿ ಒಂದಷ್ಟು ಮಿಸ್ ಟೈಮಿಂಗ್ ಆಗ್ತಾ ತನ್ಮೂಲಕ ವೈಡಿಶ್ ಲಾಂಗ್ ಆಫ್ ಸೀಮಾರೇಖೆ ಅವರ ಭಾಗವನ್ನು ಕ್ರಮಿಸ್ತಾ ಇದೆ. 4 ಓಟಗಳು. ತಂಡದ ಮೊತ್ತ 11 ಓಟಗಳಿಗೆ ತಲುಪ್ತಾ ಇದೆ. ಈಗ ವಿನೋದ್ ಖಾತೆ ಆರಂಭ ಆಗ್ತಾ ಇದೆ. ಬಹಳಷ್ಟು ಉತ್ತಮ ರೀತಿಯಿಂದ ಹೊಡೆತ. ತಂಡದ ಮೊತ್ತ ಕೂಡ ಈಗ ಹೆಚ್ಚುವರಿಯನ್ನು ಕಂಡುಕೊಳ್ತಾ ಇದೆ. 11 ಓಟಗಳು. ಲಕ್ಷ್ಮಣ ಎಸ್ಕಾರಿಕೆ ಭಾಗದಲ್ಲಿ. ಬಹಳಷ್ಟು ಉತ್ತಮ ರೀತಿಯ ಒಂದು ಕ್ಯಾಮೆರಾ ವರ್ಕ್ ಅನ್ನು ಕೂಡ ಈ ಒಂದು ಹಂತದಲ್ಲಿ ಎಂ ಸ್ಪೋರ್ಟ್ಸ್ ಕ್ಯಾಮೆರಾ ಮ್ಯಾನ್ ಗಳು ಮಾಡ್ತಾ ಇದ್ದಾರೆ. ಕಿಚ್ಚ ಉಮೇಶ್ ರವರು ಚೆಂಡನ್ನ ಈಗ ಸೆರೆ ಹಿಡಿತಾ ಇದ್ದಾರೆ. ಚೆಂಡನ್ನ ಉತ್ತಮ ರೀತಿಯಾಗಿ ಫಾಲೋ ಮಾಡ್ತಾ ಇದ್ದಾರೆ. ಎಂ ಸ್ಪೋರ್ಟ್ಸಿನ ಸುದೀಪಿನ ಬಲಗೈ ಬಂಟ ಎನ್ನುವಂತ ಸೂಚನೆ ಬರ್ತಾ ಇದೆ. ಸುದೀಪಿನ ಅಭಿಮಾನಿಗಳು ಈಗ ಒಂದಷ್ಟು ಪಂದ್ಯಾಟದಲ್ಲಿ ಕೂಡ ತೊಲಗ್ತಾ ಇದ್ದಾರೆ. ಈ ಬಾರಿ ಸತ ಚೆಂಡು ಕ್ರಾಸ್ ಲೈನ್ ಶಾಟ್. ಈ ಬಾರಿ ಡೀಪ್ ಮಿಡ್ ವಿಕೆಟ್ ಸೀಮಾರೇಖೆ ಹೊರ ಭಾಗದಲ್ಲಿ ಷಟ್ಕ ಸಿಕ್ಸರ್. 6 ಓಟ್ಗಳು. ವಿಜಯನಗರ ಪ್ರೀಮಿಯರ್ ಲೀಗಿನ ಮತ್ತೊಂದು ಸಿಕ್ಸರ್ ದಾಖಲಾಗ್ತಾ ಇದೆ. ಎಂ ಸ್ಪೋರ್ಟ್ಸ್ ಸಿಕ್ಸರ್ ಈಗ ನಮ್ಮ ಸ್ಕ್ರೀನ್ ಅಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ. ಲಕ್ಷ್ಮಣ ಎಸ್ ಅಂತ ಚೆಂಡು ಈಗ ಒಂದಷ್ಟು ದುಬಾರಿ ಆಗ್ತಾ ಇದೆ. 17 ಓಟ್ಗಳ ಪಾರ್ಟ್ನರ್ಶಿಪ್ ಬರ್ತಾ ಇದೆ. 8.44 8.44 ಈಗ ಸರಾಸರಿ ರನ್ ಧಾರಣೆಯನ್ನು ಕಂಡುಕೊಳ್ಬೇಕಾಗ್ತಾ ಇದೆ. ಅಂಕಣೋಳ ಭಾಗದಲ್ಲಿ ಚೇಸಿಂಗ್ ಮಾಡ್ತಾ ಇರುವಂತ ತಂಡ. 45 ರಿಕ್ವೈರ್ಡ್, ನೌ 32 ಬಾಲ್ಸ್ ರಿಮೈನಿಂಗ್. 2 ಎಸೆತ ಬಾಕಿ ಉಳಿತಾ ಇದೆ. ಕಿಶನ್ ಮತ್ತು ವಿನೋದ್ ಆರಂಭಿಕದ ಆಟಗಾರ ಒಂದಷ್ಟೇ ಯಶಸ್ವಿ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ ತಂಡಕ್ಕಾಗಿ. ಲಕ್ಷ್ಮಣ ಎಸೆತ ಚೆಂಡು ರಿವರ್ಸ್ ಶಾಟ್. ಸ್ವಿಚ್ ಇಟ್ ಮಾಡುವಂತ ಪ್ರಯತ್ನವನ್ನು ಮಾಡಿದ್ರು. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಮತ್ತೆ ಲಕ್ಷ್ಮಣ ಈಗ ಡಾಟ್ ಬಾಲ್ ಅನ್ನು ದಾಖಲಿಸ್ತಾ ಇದ್ದಾರೆ. 5 ಎಸೆತಗಳನ್ನ ಪರ್ಫೆಕ್ಟ್ ಅಂತ ಟೈಮಿಂಗ್ ಲಭಿಸ್ತಾ ಇಲ್ಲ. ಇನ್ನರ್ ಸರ್ಕಲ್ ಬಹಳಷ್ಟು ಉತ್ತಮ ರೀತಿಯ ಆಟಗಾರಿಕೆಯನ್ನು ತೋರ್ಪಡಿಸಿದಂತ ಆಟಗಾರ ಬಂಗಾರಪೇಟದ ಪರಿಸರದ ಆಟಗಾರ. ಈಗ ಕೋಲಾರದಲ್ಲಿ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. $17 for loss of 1. ಹೊಸದಾಂಡಿಗ ಸೇರ್ಪಡೆ ಆಕಾಶ್. ಈ ಬಾರಿ ಸಂತ ಚೆಂಡು ವೈಟ್ ಬಾಲ್. ಆಕ್ರಮಿಸ ಸೂಚನೆ ಬರ್ತಾ ಇದೆ. ತಿಲಕ್ ಅನುಭವಿ ನಿರ್ಣಾಯಕರು. ಹಾಸನ ಪರಿಸರದ ಮತ್ತೋರ್ವ ಅನುಭವಿ ನಿರ್ಣಾಯಕ. ಒಂದೆಡೆ ತಿಲಕ್ ಆದರೆ ಮತ್ತೊಂದೆಡೆ ಕೃಷ್ಣ. ಕಳೆದ ಬಾರಿ ಕೂಡ ಶ್ರೀನಿವಾಸಪುರ ಪ್ರೀಮಿಯರ್ ಲೀಗ್ ಅಲ್ಲಿ ಕೂಡ ಬಹಳಷ್ಟು ಉತ್ತಮ ರೀತಿಯ ಒಂದು ನಿರ್ಣಾಯಕತೆಯಲ್ಲಿ ತೊಡಗಿದವರು. ಶಾರ್ಟ್ ಆಗಿ ಬಿದ್ದಂತ ಚೆಂಡು ರಿವರ್ಸ್ ಶಾಟ್ ದಾಖಲಿಸುವಂತ ಪ್ರಯತ್ನ. ಓಟ್ಗಳಿಗೆ ಅವಕಾಶ ಬರ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್. ತಂಡದ ಮೊತ್ತ ಈಗ 18ರಲ್ಲೇ ಸ್ಥಗಿತವನ್ನು ಕಂಡುಕೊಳ್ತಾ ಇದೆ. 18 ಫಾರ್ ಲಾಸ್ ಆಫ್ 1 ವಿಕೆಟ್. ಎಂಎಸ್ಎ ಶ್ರೀನಿವಾಸಪುರ. ಕೋಲಾರದ ಜಿಲ್ಲೆಯ ಒಂದಷ್ಟು ಪ್ರತಿಷ್ಠಿತ ಪಂದ್ಯಾಟಗಳು, ಪ್ರತಿಷ್ಠಿತ ತಂಡಗಳು ಈಗ ಸಾಕ್ತಾ ಇದೆ, ಪಂದ್ಯಾಟವನ್ನು ಆಡ್ತಾ ಇದೆ. ಸ್ಲೋ ಓವರ್ ಚೆಂಡು ಗಮನಿಸಿಕೊಂಡಂತ ದಾಂಡಿಗ ಈಗ ಒಂದಷ್ಟು ಲೇಟ್ ಶಾಟ್ ದಾಖಲಿಸುವಂತ ಪ್ರಯತ್ನ. ಉತ್ತಮ ರೀತಿಯ ಒಂದು ಗೂಟ್ ರಕ್ಷಣೆ.
ರೈಟ್ ಟೈವಿಂಗ್ ಫೀಲ್ಡಿಂಗ್ ಅನ್ನ ಮಾಡಿದ್ರು. ಚೆಂಡನ್ನ ಪಡ್ಕೊಳ್ತಾ ಇಲ್ಲ. ಶಾರ್ಟ್ ಥರ್ಡ್ ಮ್ಯಾನ್ ಅಲ್ಲಿ ಕ್ಷೇತ್ರ ರಕ್ಷಣೆ ಸಾಗ್ತಾ ಇದೆ. ಕಿಶನ್ಗೆ ಓಟ್ಗಳು ಬರ್ತಾ ಇಲ್ಲ. ಕಿಶನ್ ಮತ್ತು ಆಕಾಶ್ ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಈಗ ಆಕಾಶ್ ಖಾತೆ ಇನ್ನು ಕೂಡ ತೆರಿಕೆಯನ್ನು ಕಂಡುಕೊಳ್ತಾ ಇಲ್ಲ. ಬಹಳಷ್ಟು ಸುಂದರ ಅಂಕಣ. ಈ ಬಾರಿ ಎಸ್ಸಂತ ಚೆಂಡು ತೀರಾ ಕೆಳಂಚಿಗೆ ಬರ್ತಾ ಇದೆ. ಓಟ್ಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಉತ್ತಮ ರೀತಿಯ ಒಂದು ಎಸೆತ ಕೂಡ ಈ ಒಂದು ಹಂತದಲ್ಲಿ ದಾಖಲಾಗ್ತಾ ಇದೆ. ಕೊನೆ ವಿಕೆಟ್ ಈಗ ವಿನೋದ್ ವಾಪಸ್ ಆತಿಯಾದ್ರು. 10 ಓಟ್ಗಳನ್ನು ದಾಖಲಿಸಿದ್ರು. 4 ಎಸೆತಗಳಲ್ಲಿ ಈಗ ಪಂದ್ಯಾಟ ವೀಕ್ಷಿಸ್ತಾ ಇದ್ದಾರೆ. ಬಹಳಷ್ಟು ಉತ್ತಮ ರೀತಿಯ ಒಂದು ಎಸೆತ. ಗತಿ ಪರಿವರ್ತನೆ ಎಸೆತಕ್ಕೆ ಅವಕಾಶವನ್ನು ಮಾಡಿಕೊಟ್ರು. ಒಂದೋಟ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ. PNX ಈಗ ಕ್ಷೇತ್ರರಕ್ಷಣೆಯನ್ನು ಮಾಡ್ತಾ ಇದ್ದಾರೆ. ತಂಡದ ಮೊತ್ತ ಈಗ ಒಂದೊಡ್ಡ ಹೆಚ್ಚುವರಿ. ಒಂದೋಟ ಇನ್ಕ್ರೀಸ್ ಆಗ್ತಾ ಇದೆ. ಟೋಟಲ್ ಜೊತೆ ಈಗ 19 ಫಾರ್ ಲಾಸ್ ಆಫ್ 1. ಕಿಶನ್ ಮತ್ತು ಆಕಾಶ್. ವಿಜಯನಗರ ಕ್ರೀಡಾಂಗಣ ಒಳಭಾಗದಲ್ಲಿ ಈ ಬಾರಿ ಎಸೆದಂತ ಚೆಂಡು. ಕಿಶನ್ ಈಗ ಒಂದಷ್ಟು ಬ್ಲೈಂಡ್ ಶಾಟ್ ದಾಖಲಿಸಂತ ಪ್ರಯತ್ನ, ಕ್ರಾಸ್ ಶಾಟ್ ದಾಖಲಿಸಂತ ಪ್ರಯತ್ನ. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್. ರಿವರ್ಸ್ ಶಾಟ್ ದಾಖಲಿಸುವಂತ ಪ್ರಯತ್ನ. ತನ್ಮೂಲಕ ಚೆಂಡು ಈಗ ಡೀಪ್ ಕವರ್ ಸೀಮಾ ರೇಖೆ ಹೊರಭಾಗದಲ್ಲಿ ಸಿಕ್ಸರ್ ಷಟ್ಕಾರ ಓಟ್ಗಳು. ಕಿಶನ್ ದಾಂಡಿನಿಂದ ಓಟಗಳು ಬರ್ತಾ ಇದೆ. 19ರಲ್ಲಿ ಇದ್ದಂತ ಮೊತ್ತ ಈಗ ಸಿಕ್ಸರ್ ಸೇರ್ಪಡೆ ಜೊತೆಗಾಗಿ 25 ಓಟಗಳಿಗೆ ತಲುಪ್ತಾ ಇದೆ. 25 ಕಾಲು ಶತಕ ಪೂರೈಕೆ ಆಗ್ತಾ ಇದೆ. ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದೆ. ಕಿಶನ್ 14 ಓಟ್ಗಳು 7 ಎಸೆತದಲ್ಲಿ ದಾಖಲಿಸ್ತಾ ಇದ್ದಾರೆ. ಟಾರ್ಗೆಟ್ ಈಗ 62 ಒಂದಷ್ಟು ಸಮೀಪಿಸ್ತಾ ಇದೆ. ಈಗ ಸರಾಸರಿ ರನ್ ಧಾರಣೆ 12.50. ಅಗತ್ಯ ಇರುವಂತ ರನ್ ಧಾರಣೆ 8 ಓಟ್ಗಳು ಪ್ರತಿ ಓವರ್ಗೆ ದಾಖಲಿಸಬೇಕಾಗ್ತಾ ಇದೆ. ಎಂಡ್ ಆಫ್ ಓವರ್ ನಂಬರ್ 2. 25 ಫಾರ್ ಲಾಸ್ ಆಫ್ 1 ವಿಕೆಟ್. MSA ಕೋಲಾರ್. Now they required 18 balls. 24 balls. 37 runs required now. ಈಗ 1 ವಿಕೆಟ್ ಪತನದಲ್ಲಿ ಪಂದ್ಯಾಟವನ್ನು ಆಡ್ತಾ ಇದೆ. ಹೊಸ ಬೌಲರ್ ಎಸ್ಕಾರಿಕೆ ಭಾಗದಲ್ಲಿ ಫೈಜಾನ್ ಎಸೆದಂತ ಚೆಂಡು ಈಗ ಡಾಟ್ ಬಾಲ್. ಓಟ್ಗಳಿಗೆ ಅವಕಾಶ ಬರ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ. ಈ ಬಾರಿ ಎಸೆದಂತ ಚೆಂಡು ಇನ್ ಸ್ವಿಂಗರ್ ಡೆಲಿವರಿ. ಓಟ್ಗಳಿಗೆ ಅವಕಾಶ ಬರ್ತಾ ಇಲ್ಲ. ಒಂದಷ್ಟು ತಿರುವು, ಒಳ ತಿರುವನ್ನು ಕಂಡುಕೊಳ್ತಾ ಇದೆ. ಓಟ್ಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಫಿಂಗರ್ ಸ್ಪಿನ್ನರ್ ಈ ಬಾರಿ ಎಸೆದಂತ ಚೆಂಡು ಬೌಲರ್ಸ್ ಬ್ಯಾಕ್ ಡ್ರೈವ್. ಲಾಂಗ್ ಆನ್ ಅಲ್ಲಿ ಒಂದೋಟದ ಪೂರೈಕೆಯನ್ನು ಮಾಡಿಕೊಂಡ್ರು. ನೆಟ್ಟ ನೇರ ಹೊಡೆತ. ಒಂದೋಟ ಸೇರ್ಪಡೆ ಫೈಜಾನ್ ಎಸ್ಕಾರಿಕೆ ಭಾಗದಲ್ಲಿ. 3 ಎಸೆತಗಳಿಗೆ ಈಗ 1 ಓಟಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ಕೊನೆಯ 3 ಎಸೆತಗಳು ಬಾಕಿ ಉಳಿತಾ ಇದೆ ಚಾಲ್ತಿಯ 3ನೇ ಓವರ್ನಲ್ಲಿ. MSA ಮೊತ್ತ 26 ಓಟ್ಗಳಿಗೆ ತಲುಪ್ತಾ ಇದೆ. ಕಿಶನ್ ಸ್ಟ್ರೈಕರ್ ಈ ಬಾರಿ. ರಿವರ್ಸ್ ಶಾಟ್ ದಾಖಲಿಸುವಂತ ಪ್ರಯತ್ನ. ಒಂದಷ್ಟು ಬ್ಲಾಕ್ ಹೋಲ್ ಆಗಿ ಚೆಂಡು ಬೀಳ್ತಾ ಇದೆ. ಓಟಗಳಿಗೆ ಅವಕಾಶ ಬರ್ತಾ ಇಲ್ಲ. ಕಿಶನ್ ಮತ್ತೆ ಸ್ಟ್ರೈಕರ್ ಅಲ್ಲಿ ಡಾಟ್ ಬಾಲ್ ದಾಖಲಿಸಿದ್ರು. ಮತ್ತೆ ಫೈಜಾನ್ ಈಗ 5ನೇ ಬಾರಿಗೆ. ಫೈಜಾನ್ ಎಸೆದಂತ ಚೆಂಡು. ಕಿಶನ್ ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಮತ್ತೊಂದು ಸ್ಲಾಗ್ ಹೊಡೆತ ದಾಖಲಿಸುವಂತ ಪ್ರಯತ್ನ. ಮತ್ತೆ ಡಾಟ್ ಬಾಲ್ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ. ಚಾಲ್ತಿಯ 3ನೇ ಓವರ್ನ ಕೊನೆಯ ಎಸೆತ, ಲಾಸ್ಟ್ ಬಾಲ್. ಮತ್ತೆ ಚೆಂಡು ಒಂದಷ್ಟು ನೆಗೆತವನ್ನ ಕಂಡುಕೊಳ್ತಾ ಇಲ್ಲ. ಒಂದೋಟ ಸೇರ್ಪಡೆ. ಬಹಳಷ್ಟು ಉತ್ತಮ ರೀತಿಯಾದ ಓವರ್ ಕೂಡ ಈಗ ಫೈಜಾನ್ ದಾಖಲಿಸಿದ್ರು. ಯಶಸ್ವಿ ಓವರ್ ಅನ್ನ ದಾಖಲಿಸ್ತಾ ಇದ್ದಾರೆ. ಅತಿ ಪ್ರಾಮುಖ್ಯ ಓವರ್ ಈಗ ದಾಖಲಾಗ್ತಾ ಇದೆ. ಫೈಜಾನಿನ ಎಸ್ಕಾರಿಕೆ ಭಾಗದಲ್ಲಿ ಕೇವಲ 2 ಓಟ್ಗಳಿಗೆ ಮಾತ್ರ ಅವಕಾಶವನ್ನು ಮಾಡಿಕೊಟ್ರು. ಜಸ್ಟ್ 2 ರನ್ ಕನ್ಸಿಡರ್ ಆಫ್ ದಟ್ ಓವರ್. ನಾವು 18 balls 35 runs ರಿಕ್ವೈರ್ಡ್. ಪಂದ್ಯಾಟ ಈಗ ಒಂದಷ್ಟು ಗಂಭೀರ ಸ್ಥಿತಿಗೆ ತಲುಪ್ತಾ ಇದೆ. MSA ಕೋಲಾರ 27ಕ್ಕೆ 1-3 ಓವರ್ಗಳ ನಂತರ ಕಳೆದ ಓವರಲ್ಲಿ ಕೇವಲ 2 ಓಟವನ್ನಷ್ಟೇ ದಾಖಲಿಸಿದ್ರು. ಈಗ 18 ಎಸೆತಗಳು ಬಾಕಿ ಉಳಿತಾ ಇದೆ. ಅಗತ್ಯ ಇರುವಂತ ರನ್ ಧಾರಣೆ ಕೂಡ ಒಂದಷ್ಟು ಹೆಚ್ಚುವರಿಯನ್ನು ಕಂಡುಕೊಳ್ತಾ ಇದೆ. 18 balls 35 runs ರಿಕ್ವೈರ್ಡ್ ನಾವು.
ಸ್ಟ್ರೈಕರ್ ಅಲ್ಲಿ ಈಗ ಕಿಶನ್ ಉಳ್ಕೊಳ್ತಾ ಇದ್ದಾರೆ. ಕೊನೆಯ ಸತ ಸಿಂಗಲ್ ಆಗ್ತಾ ಇದೆ. ರಿಕ್ವೈರ್ಡ್ ರೇಟ್ ಇಸ್ 11.67. ಕರೆಂಟ್ ರನ್ ರೇಟ್ ಇಸ್ 8 ಪರ್ ಓವರ್. ಒಂದಿನಿಂದ 2 ಸಿಕ್ಸರ್ ಬರಲೇಬೇಕಾಗ್ತಾ ಇದೆ. ಪಂದ್ಯಾಟದ ಗತಿ ಬದಲಾಗ್ತದೆ. ಒಂದಿನಿಂದ 2 ವಿಕೆಟ್ ಪಂದ್ಯಾಟದ ಚಿತ್ರಣ ಬದಲಾಗ್ತದೆ. ಕಿಶನ್ ಗೆಸ್ ಅಂತ ಚೆಂಡು, ಓಟುಗಳಿಗೆ ಅವಕಾಶ ಬರ್ತಾ ಇಲ್ಲ. ರಾಮ್ ಎಸ್ಕಾರ್ಕೆ ಭಾಗದಲ್ಲಿ ಲಕ್ಷ್ಮಣ ಒಂದಷ್ಟು ಸಹೋದರ. ಆರಂಭಿಕದ ಹಂತದಲ್ಲಿ ಲಕ್ಷ್ಮಣ ಎಸ್ಕಾರ್ಕೆ ಭಾಗದಲ್ಲಿ ಈಗ ರಾಮ ಅಣ್ಣನ ಸರದಿ ಆಗ್ತಾ ಇದೆ. ಬಹಳಷ್ಟು ತಮರಿತು ಒಂದೇ ಸತ. ಮತ್ತೆ ರಿವರ್ಸ್ ಶಾಟ್ ದಾಖಲಿಸುವಂತ ಪ್ರಯತ್ನ, ಓಟ್ಗಳಿಗೆ ಅವಕಾಶ ಬರ್ತಾ ಇಲ್ಲ. ವಿಕೆಟ್ ಟು ವಿಕೆಟ್ ಇಂಪ್ಯಾಕ್ಟ್ ಅಂತ ಲೈನ್ ಅನ್ನ ಈ ಒಂದು ಹಂತದಲ್ಲಿ ದಾಖಲಿಸ್ತಾ ಇದ್ದಾರೆ. ಓಟ್ಗಳಿಗೆ ಅವಕಾಶ ಬರ್ತಾ ಇಲ್ಲ. ಈ ಬಾರಿ ಸಂತ ಚೆಂಡು ಬಹಳಷ್ಟು ತಮರಿತದ ಹೊಡೆತ. ಕಿಶನ್ ದಾಂಡಿನಿಂದ ಸೀಮಾ ರೇಖೆ ಹೊರಭಾಗವನ್ನು ಕ್ರಮಿಸ್ತಾ ಬಹಳಷ್ಟು ತಮರಿತದ ಹೊಡೆತ. ಚೆಂಡಾರು ಓಟಗಳು ಹೋದಾರಿ ಆವರಿಸಿಕೊಂಡು ಬೀಸುವಂತ ಪ್ರಯತ್ನವನ್ನು ಮಾಡಿದ್ರು. ಚೆಂಡೀಗ ಕೌಕಾರ್ನರ್ ಮೇಲ್ಭಾಗದಲ್ಲಿ ಸಿಕ್ಸರ್ ದಾಖಲಾಗ್ತಾ ಇದೆ. ಪ್ರೆಷರ್ ಒಂದಷ್ಟು ರಿಲೀಸ್ ಆಗ್ತಾ ಇದೆ. ರಾಮ್ 3ನೇ ಚೆಂಡಿಗೆ ಸಿಕ್ಸರ್ಗೆ ಅವಕಾಶ ಮಾಡಿಕೊಟ್ರು. ನೋ ಬಾಲ್. ಅಕ್ರಮಿಸ ಸೂಚನೆ ಬರ್ತಾ ಇದೆ. ಪ್ರಾಮುಖ್ಯ ಹಂತದಲ್ಲಿ ನೋ ಬಾಲ್. ಈ ಒಂದು ಹಂತದಲ್ಲಿ ರಾಮ ದಾಖಲಿಸ್ತಾ ಇದ್ದಾನೆ. ಈಗ ಡಾಟ್ ಆದಂತ ಚೆಂಡು ಕೂಡ ಫ್ರೀ ಹಿಟ್ ಅವಕಾಶಗಳಿದೆ. ತಿಲಕ್ ಈಗ ನಿರ್ಣಾಯಕರು ಫ್ರೀ ಹಿಟ್ಗೆ ಈಗ ಸೂಚನೆಯನ್ನು ರವಾನಿಸ್ತಾ ಇದ್ದಾರೆ. ಫ್ರೀ ಹಿಟ್ ಅಲ್ಲಿ ಅದ್ಯಾವ ರೀತಿ ಓಟ್ಗಳು ಬರ್ತದೆ ಕಾಯ್ದು ನೋಡ್ಬೇಕಾಗ್ತಾ ಇದೆ. ಈ ಬಾರಿ ಎಸ್ ಅಂತ ಚೆಂಡು ಮತ್ತೆ ಡಾಟ್ ಬಾಲ್. ಫ್ರೀ ಹಿಟ್ ಚೆಂಡು ಕೂಡ ಡಾಟ್ ಬಾಲ್ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ. ಮೂರನೇ ಸಿಕ್ಸರ್ ನಂತರ ಈಗ ನೋ ಬಾಲ್ ಮತ್ತೆ ಡಾಟ್ ಬಾಲ್ ಫ್ರೀ ಹಿಟ್ಗಾಗಿ. ಈ ಬಾರಿ ಸಂತ ಚೆಂಡು ಬ್ಲಾಕ್ ಹೋಲ್ಗೆ ಬೀಳ್ತಾ ಇದೆ. ಮತ್ತೆ ಓಟ್ಗಳಿಗೆ ಅವಕಾಶ ಬರ್ತಾ ಇಲ್ಲ. ಮತ್ತೆ ಈಗ ಕಿಶನ್ ಡಾಟ್ ಬಾಲ್ ಅನ್ನು ದಾಖಲಿಸ್ತಾ ಇದ್ದಾನೆ. ಅಂಕಿಅಂಶಗಳ ಪಟ್ಟಿಯಲ್ಲಿ ಈಗ 1.0 ಓವರ್ಗಳಿಗಾಗಿ 15 ಓಟ್ಗಳನ್ನು ಕೊಡಮಾಡುವಂತ ವಿಚಾರನ ರಾಮ ಮಾಡಿದ್ರು. ಈ ಬಾರಿ ಸಂತ ಚೆಂಡು ಮತ್ತೆ ನೋ ಬಾಲ್. ಅಕ್ರಮಿಸ ಸೂಚನೆ. ಅದೃಷ್ಟದ ಆಟದಲ್ಲಿ ಈಗ ರಾಮನಿಗೆ ಅದೃಷ್ಟ ಕೈ ಕೊಡ್ತಾ ಇದೆ. ಕಿಶನ್ಗೆ ಕೈ ಹಿಡಿತಾ ಇದೆ. ಈಗ ಅದೆಷ್ಟರ ಮಟ್ಟಿಗೆ ಓಟ್ಗಳಿಗೆ ಅವಕಾಶ ಮಾಡಿಕೊಡ್ತಾರೆ, ಪಂದ್ಯಾಟದ ಮೇಲೆ ಪರಿಣಾಮವನ್ನು ಬೀರ್ತದೆ ಅಂತ ಕಾಯ್ದು ನೋಡ್ಬೇಕಾಗ್ತಾ ಇದೆ. 62 ಓಟದ ಟಾರ್ಗೆಟ್. ಈಗ 12 ಪ್ರತಿ ಓವರ್ಗೆ 12.46 ರನ್ಸ್ ರಿಕ್ವೈರ್ಡ್ ಎವ್ರಿ ಓವರ್. 2 ಸಿಕ್ಸರ್ ಬರಲೇಬೇಕಾಗ್ತಾ ಇದೆ. ಕುತೂಹಲಕಾರಿ ಘಟ್ಟದ ಪಂದ್ಯಾಟ. ಕ್ಷೇತ್ರ ರಕ್ಷಣೆ ಸಾಗ್ತಾ ಇದೆ. ತನ್ಮೂಲಕ ಪ್ರಮುಖ ಆಟಗಾರ ಇನ್ನಿಂಗ್ಸ್ ಕ್ಲೋಸ್ ಆಗ್ತಾ ಇದೆ. ಕಿಶನ್ ಬ್ಯಾಕ್ ಟು ಪೆವಿಲಿಯನ್. ಓಟಗಳಿಗೆ ಅವಕಾಶ ಬರ್ತಾ ಇಲ್ಲ. ಬಹಳಷ್ಟು ತಮರಿತ ಕ್ಷೇತ್ರ ರಕ್ಷಣೆ ಸಾಗ್ತಾ ಇದೆ ತನ್ಮೂಲಕವಾಗಿ. ಒಂದಷ್ಟು ಗತಿ ಪರಿವರ್ತನೆ ಎಸೆತಗಳು. ಎಕೆಎಂ ವರ್ಸಸ್ ಅಟ್ಯಾಕರ್ಸ್ ಈಗ ಟಾಸ್ ಕಾರ್ಯಕ್ರಮಕ್ಕಾಗಿ ಬರಬೇಕೆನ್ನುವುದಾಗಿ ಕೇಳಿಕೊಳ್ತಾ ಇದ್ದೇವೆ. balls 27 runs required. End of over number 4. Now score moves on to 35 for loss of 2. MSA Kolar 35 ಓಟ್ಗಳಿಗೆ 2 ವಿಕೆಟ್ ನಷ್ಟವನ್ನು ಕಂಡುಕೊಳ್ತಾ ಇದೆ. 4 ಓವರ್ಗಳ ನಂತರ ಈಗ 12 ಎಸೆತ ಬಾಕಿ ಉಳಿತಾ ಇದೆ. ಪಂದ್ಯಾಟವನ್ನು ಜಯಿಸಬೇಕಾದ್ರೆ 27 ಓಟದ ಅವಶ್ಯಕತೆ. ಕುತೂಹಲಕಾರಿ ಘಟ್ಟಕ್ಕೆ ತಲುಪ್ತಾ ಇದ್ದಂತ ಪಂದ್ಯಾಟದ ಈ ಬಾರಿಯ ಸಂತ ಚೆಂಡು ಮತ್ತೆ ಓಟ್ಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಟಾಸ್ ಕಾರ್ಯಕ್ರಮ ಈಗ ಅಟ್ಯಾಕರ್ಸ್ ಕ್ಯಾಪ್ಟನ್ ನಮ್ಮ ಜೊತೆಗಿದ್ದಾರೆ. ಎಕೆಎಂ ಕ್ಯಾಪ್ಟನ್ ಬರ್ಬೇಕೆನ್ನೋದಾಗಿ ಕೇಳಿಕೊಳ್ತಾ ಇದ್ದೇವೆ. ಈ ಬಾರಿಯ ಸಂತ ಚೆಂಡು ವೈಟ್ ಬಾಲ್. ಅಕ್ರಮ ಎಸೆತ ಸೂಚನೆ.
ಓಟಗಳಿಗೆ ಅವಕಾಶ ಬರ್ತಾ ಇದೆ. ಪ್ರಾಮುಖ್ಯ ಘಟ್ಟಕ್ಕೆ ತಲುಪ್ತಾ ಇದೆ. ಇಂಪಾರ್ಟೆಂಟ್ ಸಿಚುವೇಶನ್ ಆಫ್ ದ ಮ್ಯಾಚ್ ಇದಾಗ್ತಾ ಇದೆ. ಕುತೂಹಲಕಾರಿಗೆ ಘಟ್ಟಕ್ಕೆ ತಲುಪುವಂತ ಎಲ್ಲ ಅವಕಾಶಗಳಿದೆ. 2 ಸಿಕ್ಸರ್ಗಳು ಬಂದ್ರೆ ಪಂದ್ಯದ ಗತಿ ಬದಲಾಗ್ತದೆ. ಈ ಬಾರಿ ಎಸೆತ ಚೆಂಡು ಪ್ಯಾಡ್ ಮೇಲೆ ಪಡ್ಕೊಳ್ತಾ ಇದ್ದಾರೆ. ಓಟ್ಗಳಿಗೆ ಅವಕಾಶ ಬರ್ತಾ ಇಲ್ಲ. 10 ಎಸೆತಗಳು ಬಾಕಿ ಉಳಿತಾ ಇದೆ. 26 ಓಟದ ಅವಶ್ಯಕತೆ. 10 balls ರಿಮೈನಿಂಗ್ ನಾವು. ಈ ಬಾರಿ ಎಸೆತ ಚೆಂಡು ಮತ್ತೆ ಲಕ್ಷ್ಮಣ ಲಕ್ಕಿ ಒಂದಷ್ಟು ಲಕ್ಕಿ ಚಾರ್ಮ್ ಆಗ್ತಾ ಇದ್ದಾರೆ ತಂಡಕ್ಕಾಗಿ. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಚೆಂಡು ಈಗ ಹೊರ ತಿರುವನ್ನ ಕಂಡುಕೊಳ್ತಾ ಇದೆ. ಫಿಂಗರ್ ಸ್ಪಿನ್ ಅನ್ನ ಮಾಡಿದ್ರು. ಚೆಂಡು ರೈಟ್ ಸ್ಪಾಟ್ಗೆ ಬಿದ್ದು ಈಗ ಒಂದಷ್ಟು ತಿರುವನ್ನ ಕಂಡುಕೊಳ್ತಾ ಇದೆ. ಓಟ್ಗಳಿಗೆ ಅವಕಾಶ ಬರ್ತಾ ಇಲ್ಲ. ಸತೀಶ ಸ್ಟ್ರೈಕರ್ ಅಲ್ಲಿ. ಸತೀಶ್ಗೆ ಎಸೆತ ಚೆಂಡು. ಈ ಬಾರಿ ಎಸೆತ ಚೆಂಡು ಡಾಟ್ ಬಾಲ್. 8 ಎಸೆತಗಳು ಬಾಕಿ ಉಳಿತಾ ಇದೆ. ಓಟಗಳು ದಾಖಲಿಸಲೇಬೇಕಾಗ್ತಾ ಇರುವಂತ ಅನಿವಾರ್ಯತೆ ಈಗ ಕೂಡ ಅಂಕಣ ಒಳಭಾಗದಲ್ಲಿ ಸನ್ನಿವೇಶ ರೀತಿ ಸೃಷ್ಟಿ ಆಗ್ತಾ ಇದೆ. ಈ ಬಾರಿ ಎಸೆತ ಚೆಂಡು ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ವೈಟ್ ಬಾಲ್. ಅಕ್ರಮ ಸೂಚನೆ. ಸರಾಸರಿ ರನ್ ಧಾರಣೆ 7.93. ಈಗ ಪ್ರಾಮುಖ್ಯ ಆಟಗಾರ ಕಿಶನ್ ಲಾಸ್ಟ್ ಔಟ್. ಈಗ ಪಂದ್ಯಾಟವನ್ನು ವೀಕ್ಷಿಸ್ತಾ ಇದ್ದಾರೆ. 8 ಎಸೆತಕ್ಕೆ 25 ಓಟ್ಗಳು. 8 balls 25 runs ರಿಕ್ವೈರ್ಡ್ ನಾವು. ಬಹಳಷ್ಟು ಉತ್ತಮ ರೀತಿಯಾದ ಎಸೆತ. ಮತ್ತೆ ಓಟ್ಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಈ ಬಾರಿ ಎಸೆತ ಚೆಂಡು ಈಗ ರೆಡಾರ್ ಅಲ್ಲಿ ಸಿಗ್ತಾ ಇದೆ. ರೆಡಾರ್ ಅಲ್ಲಿ ಬಂದಂತ ಚೆಂಡು ಬಹಳಷ್ಟು ಉತ್ತಮ ರೀತಿಯಿಂದ ಹೊಡೆತ. ಸ್ಟ್ಯಾಂಡರ್ಡ್ ಡಿಲಿವರ್. ಬಹಳಷ್ಟು ಉತ್ತಮ ರೀತಿಯಿಂದ ಹೊಡೆತ. ಪ್ರೆಷರ್ ರಿಲೀಸ್. ಸಿಕ್ಸರ್ ಷಟ್ಕಾರ ಓಟಗಳು. ಸ್ಲಾಟ್ ಅಲ್ಲಿ ಬೀಳ್ತಾ ಇದೆ. ಬಿದ್ದಂತ ಚೆಂಡು ಈಗ 6 ಓಟಗಳು ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ. 43 ಓಟ್ಗಳಿಗೆ ತಲುಪ್ತಾ ಇದೆ. ಮುಕ್ತಾಯ ಕಾಣಂತ 5 ಓವರ್ಗಳ ನಂತರ 43 for loss of 2 end of over number 5. 6 ball 19 runs required now. ಈಗ ಕುತೂಹಲಕಾರಿ ಘಟ್ಟಕ್ಕೆ ತಲುಪ್ತಾ ಇದೆ. 6 ಎಸೆತಗಳಿಗೆ 3 ಸಿಕ್ಸರ್ ಮತ್ತು 1 ಓಟ ದಾಖಲಿಸಲೇಬೇಕಾಗ್ತಾ ಇದೆ. ಕೊನೆ 6 ಎಸೆತಕ್ಕಾಗಿ ಪವನ್ ಎಸ್ಕಾರ್ಕೆ ಭಾಗದಲ್ಲಿ PRW ಪರವಾಗಿ. ಸಿಕ್ಸ್ ಬಾಲ್ 19 runs required now. 6ಕ್ಕೆ 19 ಓಟದ ಅವಶ್ಯಕತೆ. ಆಕಾಶ್ ಸ್ಟ್ರೈಕರ್ ಅಲ್ಲಿ. ನಾನ್ ಸ್ಟ್ರೈಕರ್ ಅಲ್ಲಿ ಸತೀಶ. ಈ ಬಾರಿ ಎಸೆತ ಚೆಂಡು ತನ್ಮೂಲಕ ರನ್ಔಟ್ ಅವಕಾಶಗಳು. ಸತೀಶ್ ಈಗ ನೇರ ಗುರಿ ಸಾಕ್ತಾ ಇದೆ. ತೃತೀಯ ನೇತ್ರಕ್ಕೆ ಅವಕಾಶವನ್ನು ಕೃಷ್ಣ ಮಾಡಿಕೊಡ್ತಾ ಇದ್ದಾರೆ. ತನ್ಮೂಲಕ ಪ್ರಾಮುಖ್ಯ ಹಂತದಲ್ಲಿ ಪ್ರಾಮುಖ್ಯ ಡಿಸಿಷನ್ ಈಗ ಅದ್ಯಾವ ರೀತಿ ಬರ್ತದೆ ಕಾಯ್ದು ನೋಡ್ಬೇಕಾಗ್ತಾ ಇದೆ. ಈಗ ಒಂದಷ್ಟು ಕಾತರೆ ಕಣ್ಣುಗಳು ನಮ್ಮ ಸಸ್ಪೆನ್ಸ್ ರೂಮಿನ ಕರೆಗೆ ಬರ್ತಾ ಇದೆ. ಡಿಸಿಷನ್ ಔಟ್ ಆದ್ರೆ MSA ಕೋಲಾರಕ್ಕೆ ಇನ್ನಷ್ಟು ಪೆಟ್ಟನ ತಾಗ್ತಾ ಇದೆ. ತಲೆನೋವಿನ ವಿಚಾರ ಆಗ್ತದೆ. ನಾಟ್ ಔಟ್ ಸೂಚನೆ ಬಂದ್ರೆ ಸತೀಶ ಸೇಫ್ ಆದ್ರೆ ಈಗ ಒಂದಷ್ಟು ತಂಡ ಸೇಫ್ ಆಗುತ್ತೆ. ಸತೀಶ ವಾಪಸ್ ಆದ್ರೆ ಈಗ MSA ಆರಂಭಿಕದ ಸುತ್ತಿನ ಪಂದ್ಯಾಟಗಳನ್ನ ಕೈ ಚೆಲ್ಲುವಂತ ಎಲ್ಲ ಲಕ್ಷಣಗಳು ತೋರ್ಪಡಿಸ್ತಾ ಇದ್ದಾರೆ. ನಾಟ್ ಔಟ್ ಸೂಚನೆಗಳು ಬರ್ತಾ ಇದೆ.
AKM ವರ್ಸಸ್ ಅಟಾಕರ್ಸ್ ಎರಡನೇ ಪಂದ್ಯಾಟ ಈಗ ಟಾಸ್ ಕಾರ್ಯಕ್ರಮ ಸಾಗ್ತಾ ಇದೆ. ನಮ್ಮ ಪ್ರಮುಖ ವೇದಿಕೆ ಮುಂಭಾಗದಲ್ಲಿ ಈ ಬಾರಿ ಸತ ಚೆಂಡು ಗತಿ ಪರಿವರ್ತನೆ ತನ್ಮೂಲಕವಾಗಿ ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ನೆಗೆತವನ್ನ ಪಡೆದಂತ ಚೆಂಡು ಒಂದಷ್ಟು ವೇಗವನ್ನು ಪಡ್ಕೊಳ್ತಾ ಇಲ್ಲ. ಸ್ಲೋ ರೈಸಿಂಗ್ ಡೆಲಿವರಿ, ಟೈಮಿಂಗ್ ಮಿಸ್ ಆಗ್ತಾ ಇದೆ. ಕಿಶನ್ ಕಳೆದ ಆಟಗಾರ 21 ಓಟವನ್ನು ದಾಖಲಿಸಿ 19 ಎಸೆತಗಳಲ್ಲಿ ವಾಪಸ್ ಸಾತಿಯನ್ನು ಕಂಡ್ರು. ಈಗ ಪವನ್ ಎಸ್ ಅಂತ ಚೆಂಡು ಸತೀಶ ಓಟ್ಗಳು ದಾಖಲಿಸ್ತಾ ಇದ್ದಾನೆ. ತನ್ಮೂಲಕ ಕ್ಷೇತ್ರ ರಕ್ಷಣೆ ವೈಫಲ್ಯತೆ ಆದ್ರೂ ಕೂಡ ಉತ್ತಮ ರೀತಿಯ ಒಂದು ಬ್ಯಾಕಪ್ ಅನ್ನ ಮಾಡಿದ್ರು. 12 ತಂಡಗಳು, 4 ಗ್ರೂಪ್ಗಳು, ಪ್ರತಿಯೊಂದು ತಂಡಕ್ಕೆ 2 ಲೀಗ್ ಪಂದ್ಯಾಟಗಳು. ಈ ರೀತಿಯಾದಂತಹ ಪ್ರತಿಷ್ಠಿತ ವಿಜಯನಗರ ಪ್ರೀಮಿಯರ್ ಲೀಗ್ ವಿಜಯನಗರ ಕ್ರೀಡಾಂಗಣ ಒಳಭಾಗದಲ್ಲಿ ಕೋಲಾರದಲ್ಲಿ ಸಾಗ್ತಾ ಇದೆ. ಈ ಬಾರಿ ಸತ ಚೆಂಡು ಫುಲ್ ಟಾಸ್ ಆಗಿ ಬೀಳ್ತಾ ತನ್ಮೂಲಕ ಸಿಕ್ಸರ್ ಷಟ್ಕಾರ ಅಟ್ಗಳು ಬಹಳಷ್ಟು ಉತ್ತಮ ರೀತಿಯ ಹೊಡೆತ. ಪವನ್ ಈಗ ಪಂದ್ಯಾಟಕ್ಕೆ ಒಂದಷ್ಟು ತಿರುವು ಕೊಡ್ತಾ ಇದ್ದಾನೆ. ಸತೀಶ ಹೊಡೆದಂತ ಚೆಂಡು ಈಗ ಸಿಕ್ಸರ್ ಆಗ್ತಾ ಇದೆ. ಫ್ಲಾಟ್ ಸಿಕ್ಸರ್. 2 balls 10 runs ರಿಕಾರ್ಡ್ ನಾವು. 2ಕ್ಕೆ 10. ಒಂದು ಸಿಕ್ಸರ್ ಬಂದ್ರೆ ಪಂದ್ಯಾಟ ಜೀವಂತವಾಗಿರ್ತದೆ. ಒಂದು ಬೌಂಡ್ರಿ ಬಂದ್ರು ಸಹ. ಈ ಬಾರಿ ಸತ ಚೆಂಡು ಸತೀಶ್ ದಾಂಡಿನಿಂದ ಬಹಳಷ್ಟು ಉತ್ತಮ ರೀತಿಯ ಹೊಡೆತ. ಸೀಮಾರೇಖೆ ಭಾಗದಲ್ಲಿ ಸಿಕ್ಸರ್ ಷಟ್ಕಾರ ಓಟ್ಗಳು. ಆರಕ್ಕೆ 18 ಓಟದ ಅವಶ್ಯಕತೆಯಲ್ಲಿ ಪಂದ್ಯಾಟ ಆರಂಭಿಸಿತು. ಶಾರ್ಟ್ ಆಗಿ ಬಿದ್ದಂತ ಚೆಂಡು ಒಂದಷ್ಟು ಗಮನಿಸಿಕೊಂಡಂತ ದಾಂಡಿಗ ಬಹಳಷ್ಟು ತಮ್ಮ ರೀತಿಯ ಒಂದು ಹೊಡೆತವನ್ನ ಈ ಒಂದು ಹಂತದಲ್ಲಿ ದಾಖಲಿಸ್ತಾ ಇದ್ದಾನೆ. ಪವನ್ ವೈಫಲ್ಯತೆ ದಾಖಲಿಸ್ತಾ ಇದ್ದಾರೆ. ಈ ಬಾರಿ ಎಸ್ ಅಂತ ಚೆಂಡು ತನ್ಮೂಲಕವಾಗಿ ಪಂದ್ಯಾಟವನ್ನ ಜಯಿಸ್ತಾ ಇರುವಂತ ತಂಡ PRW ಅಭಿನಂದನೆಗಳು. MSA ಆರಂಭಿಕದ ಹಂತದ ಪಂದ್ಯಾಟವನ್ನ ಕಳ್ಕೊಳ್ತಾ ಇದ್ದಾರೆ. ಕೊನೆ ಹಂತದವರೆಗೂ ಕೂಡ ಸಿಕ್ಸರ್ ಜೀವಂತ ಪಂದ್ಯಾಟ ಜೀವಂತವಾಗಿತ್ತು. 2 ಸಿಕ್ಸರ್ಗಳು ಮತ್ತೊಂದು ಅವಳಿ ಓಟದ ಪೂರೈಕೆಯನ್ನು ಮಾಡಿದ್ರು. 14 ಓಟ್ಗಳಿಗೆ ತಲುಪ್ತಾ ಇದೆ ಕೊನೆ ಹಂತದ ಪವನಿನ ಬೌಲಿಂಗ್ ದಾಳಿ. ಈಗ 58 ಓಟ್ಗಳಿಗೆ 2 ಪಂದ್ಯಾಟ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ಜಯಿಸಿರುವಂತಹ ಪಂದ್ಯಾಟದ ವಿಜೇತ ತಂಡ PRW ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ.